ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಮಾವಿನಕಾಯ್ದು ಮತ್ತೊಂದು ಹೊಸ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ. ಅದೇನಪ್ಪ ಅಂದ್ರೆ ಆಮ್ ಪಾಪಡ್ ಅಂದ್ರೆ ಮಾವಿನಕಾಯ್ದು ಹಪ್ಪಳ. ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ಬರ್ರಿ ಹಂಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಮೊದಲಿಗೆ ಒಂದು ದೊಡ್ಡದೊಂದು ಮಾವಿನಕಾಯಿ ತೊಗೊಂಡಿನಿ. ಇದು ಕೂಡ ನಮ್ಮ ಗಿಡದೊಳಗಾಗಿತ್ತು. ಇದು ಒಂದು ಮಾವಿನಕಾಯಿ ಇತ್ತು, ಅದನ್ನು ಕೂಡ ತೊಗೊಂಡು ನಾನು ಹಾಗಿದ್ರೆ ಏನು ಮಾಡೋದು ಮಾವಿನಕಾಯಿ ಅಂತ ಅಂದ್ಕೊಂಡು ಇದು ಆಮ್ ಪಾಪಡ್ ಮಾಡಿ ತೋರ್ಸಕತ್ತೀನಿ ನಿಮ್ಗೆ. ಭಾಳ ಅಂದ್ರೆ ಭಾಳ ಚಲೋ ಆಗಿರ್ತೈತಿ. ಇದು ಸಿಪ್ಪಿನೆಲ್ಲ ತೊಗೊಂಡ್ಬಿಟ್ರಿ ಮ್ಯಾಗಿಂದ ನೋಡ್ರಿ. ಈ ರೀತಿ ಸಿಪ್ಪಿ ಇದು ಭಾಳ ಸ್ವಲ್ಪ ಬಲ್ತಿತ್ತು ಮಾವಿನಕಾಯಿ. ಭಾಳ ಇದ್ರದ್ದು ಇದು ಕೂಡ ಭಾಳನ ದಪ್ಪಿತ್ತು, ಸಿಪ್ಪಿ ಕೂಡ ಭಾಳನ ದಪ್ಪಿತ್ತು. ಹೆಚ್ಚೋದಕ್ಕೆ ಸ್ವಲ್ಪ ಕಷ್ಟನೇ ಆಗಿತ್ತು. ಇದ್ರದ್ದು ಮ್ಯಾಗಿನ ತುಂಬೆಲ್ಲ ತೊಗೊಂಡ್ಬಿಡ್ರಿ. ಮತ್ತು ಇದು ಪಲ್ಪನ್ನು ನೀವು ಸಣ್ಣದಾಗಿ ಕಟ್ ಮಾಡಿಬಿಡ್ರಿ. ಅಂದ್ರೆ ತೀರಾ ದಪ್ಪನಾಗಲ್ಲ, ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರಿ ಅಂತಂದ್ರೆ ಅಂದ್ರೆ ಜಲ್ದಿನ ಕುದಿತೈತಿ. ಇದನ್ನು ಕುದಿಸೋದಕ್ಕೆ ನಾವು ಇಡ್ತೀವಿ. ಅದಕ್ಕೋಸ್ಕರ ಇದು ಪಲ್ಪನ್ನೆಲ್ಲ ನೀಟಾಗಿ ತಗೊಂಡ್ಬಿಡ್ರಿ. ಎಲ್ಲನೂ ಸ್ವಲ್ಪನೂ ಗೊಟ್ಟಕ್ಕೆ ಹತ್ತಿರಬಾರ್ದು. ನೋಡ್ರಿ ಇದು ಗೊಟ್ಟ ಎಷ್ಟು ತೆಳ್ಳಗೈತಿ. ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ನಮ್ಮದು ಗಿಡದ ಮಾವಿನಕಾಯಿ. ಈಗ ಇದನ್ನೆಲ್ಲ ಇನ್ನೊಂದು ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊತೇನೆ ನಾನು. ಅಂದ್ರೆ ಜಲ್ದಿ ಕುದಿಯೋದಕ್ಕೋಸ್ಕರ ಅಷ್ಟೇ, ಮತ್ತೇನಿಲ್ಲ. ನೀವು ದಪ್ಪ ಬೇಕಿದ್ರೂ ಹಂಗೆ ಕುದಿಸ್ಕೋಬೋದು. ಸ್ವಲ್ಪ ಟೈಮ್ ಹಿಡಿತೈತಿ ಕುದಿಸ್ಕೊಳೋದಕ್ಕೋಸ್ಕರ. ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಟ್ಕೊಂಡೀನಿ. ಒಲೆ ಮೇಲೆ ಒಂದು 2-3 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ರಿ. ಅದು ಸ್ವಲ್ಪ ಕುದಿ ಬಂದಮೇಲೆ ಎಲ್ಲ ಕಟ್ ಮಾಡಿರುವಂಥ ಈ ಮಾವಿನಕಾಯಿ ಹೋಳುಗಳನ್ನು ಅದರೊಳಗೆ ಸೇರಿಸ್ಕೊಳ್ರಿ. ಸೇರಿಸ್ಕೊಂಡು ಇದನ್ನು ಚಲೋ ತಂಗ ಕುದಿಸ್ಕೋಬೇಕು. ಅಂದ್ರೆ ಪೂರ್ತಿ ಮೆತ್ತಗಾಗಬೇಕು. ಅಲ್ಲಿವರೆಗೂ ಇದನ್ನು ಚಲೋ ತಂಗ ಕುದಿಸ್ಕೋಬೇಕು. ನಾವು ಮ್ಯಾಗಿನ ಸಿಪ್ಪಿ ತೆಗೆದುಬಿಟ್ಟಿರ್ತೀವಲ್ರಿ, ಇದೇನು ಜಾಸ್ತಿ ಕುದಿಯೋದಕ್ಕೆ ಟೈಮ್ ತೊಗೊಳೋದಿಲ್ಲ. ನೋಡಿ ಈ ರೀತಿ ಒಂದು 5-6 ನಿಮಿಷದೊಳಗೆ ಇದು ಕುದ್ಬಿಡ್ತೈತ್ರಿ. ಅಂದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ರೆ, ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ರಿ ಅಂದ್ರೆ ಸ್ವಲ್ಪ ಟೈಮ್ ತೊಗೊತೈತಿ. ಈಗ ಇದು ಕುದ್ಮೇಲೆ ನಾವು ಇದ್ರದ್ದು ಸ್ವಲ್ಪ ನೀರು ಭಾಳ ಇತ್ತು ಅಂದ್ರೆ ಬಸ್ಕೊಂಬಿಡ್ರಿ. ನೀರು ಸ್ವಲ್ಪ ಇತ್ತಪ್ಪ ಅಂದ್ರೆ ಹಂಗನೇ ಇದನ್ನು ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ರಿ. ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಯಾವುದಾದ್ರೂ ಸೋಸೋದು ತೊಗೊಂಡು ಸ್ವಲ್ಪ ಈ ರೀತಿಯಾಗಿ ಎಲ್ಲನೂ ಈ ರೀತಿ ಸೋಸ್ಕೊಂಬಿಡ್ರಿ. ಯಾಕಂದ್ರೆ ಅದ್ರೊಳಗೆ ಕೆಲವೊಂದು ಮಾವಿನಕಾಯಿ ಜುಬ್ರ ಇರ್ತೈತಿ. ಆಮೇಲೆ ಏನಾದರೂ ಅದು ಪಲ್ಪ್ ಏನಾದರೂ ಉಳ್ಕೊಂಡಿತ್ತಪ್ಪ ಅಂತಂದ್ರೆ ಅಂದ್ರೆ ಸಣ್ಣ ಆಗಿರ್ಲಿಲ್ಲಪ್ಪ ಅಂದ್ರೆ ಅದೆಲ್ಲ ಈ ಜರಡಿ ಮುಖಾಂತರ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಈ ರೀತಿಯಾಗಿ ನೀವು ಇದನ್ನು ಒಂದು ಸೋಸೋದ್ರ ಮುಖಾಂತರ ಈ ರೀತಿ ಜರಡಿ ಇಟ್ಕೊಂಡ್ಬಿಟ್ರಿ ಅಂದ್ರೆ ನಮ್ಗೆ ಪ್ಯೂರ್ ಪಲ್ಪ್ ಮಾತ್ರ ಉಳಿತೈತಿ. ಅದಕ್ಕೋಸ್ಕರ ನೋಡ್ರಿ ನಾ ಎಲ್ಲನೂ ಈ ರೀತಿಯಾಗಿ ಒಂದು ಸೋಸೋದ್ರ ಮುಖಾಂತರ ಅದರ ಪಲ್ಪನ್ನು ತಕ್ಕೊಂಡು ಈ ರೀತಿ ಸಾಫ್ಟ್ ಅಂತ ಮಾತ್ರ ನಾನು ತಕ್ಕೊಂಡೀನಿ. ಇಷ್ಟು ಒಂದು ಮಾವಿನಕಾಯಿಗೆ ಇಷ್ಟೊಂದು ಪಲ್ಪ್ ಬಂದೈತೆ ನೋಡ್ರಿ. ಈಗ ಒಂದು ಹಂಚು ತೊಗೊಂಡು ಅದರೊಳಗೆ ಎಲ್ಲನೂ ಇದನ್ನು ಪಲ್ಪನ್ನು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಸ್ವಲ್ಪ 1-2 ನಿಮಿಷ ಕೈ ಆಡಿಸ್ಕೊಳ್ರಿ, ಬಿಸಿ ಮಾಡ್ಕೊಳ್ರಿ. ಆ ನಂತರ ನಾನಿಲ್ಲಿ ಸಕ್ಕರೆ ಸೇರಿಸ್ಕೊತೀನಿ. ತಕ್ಷಣಕ್ಕೆ ನೀವು ಸಕ್ಕರೆ ಸೇರಿಸ್ಕೊಂಬಿಟ್ರಿ ಅಂದರೆ ಎರಡೂ ಸೇರಿ ನೀರು ಆಗ್ಬಿಡುತ್ತೆ. ಅದಕ್ಕೋಸ್ಕರ ಇದು ಯಾಕಂದ್ರೆ ಸ್ವಲ್ಪ ನೀರು ಇತ್ತಲ್ಲ, ಒಂಚೂರು ನೀರಿನ ಪ್ರಮಾಣ ಹೋಗೋ ತನಕ ಒಂದು 5 ನಿಮಿಷ ಕೈ ಆಡಿಸ್ಕೊಳ್ರಿ. ಆಮೇಲೆ ಸಕ್ಕರೆ ಹಾಕ್ಕೊಳ್ರಿ. ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿನಿ. ನೀವು ನಿಮ್ಮ ಮಾವಿನಕಾಯಿ ಎಷ್ಟು ಹುಳಿ ಇರ್ತೈತಿ ಅದನ್ನು ನೋಡಿಕೊಂಡು ಸಕ್ಕರೆ ಪ್ರಮಾಣನ ಹೆಚ್ಚು ಮತ್ತು ಕಡಿಮೆ ಮಾಡ್ಕೋಬೋದು. ಈಗ ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊತೀರಿ. ಸ್ವಲ್ಪ ಉರಿನ ಮೀಡಿಯಮ್ ಟು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡ್ಕೊಳ್ರಿ. ನಾನಿಲ್ಲೇ ನಾನ್ ಸ್ಟಿಕ್ ತವಾ ತೊಗೊಂಡಿನಿ. ಅಂದರೆ ಸ್ವಲ್ಪ ಹೊತ್ತದು ಅದು ಏನೂ ಆಗೋದಿಲ್ಲ. ಮತ್ತು ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿನಿ. ನಾನು ಹೇಳಿರೋ ಥರ ಇದು ಮನೆಯಲ್ಲಿ ಮಾಡ್ಕೊಂಡಿರುವಂಥ ಫುಡ್ ಕಲರ್ ಹಾಕ್ಕೊಂಡು ಇದನ್ನು ಎಲ್ಲ ಚಲೋ ತಂಗ ಮತ್ತು ಮಿಕ್ಸ್ ಮಾಡ್ಕೊಳ್ರಿ. ಜಲ್ದಿನ ಗಟ್ಟಿ ಆಗಿಬಿಡ್ತೈತಿ ಇದು. ನಿಮ್ಗೆ ಇದು ಕರೆಕ್ಟ್ ಹದ ಹೆಂಗೆ ಬರುತ್ತೆ ಅಂತ ಕೂಡ ನಾನು ತೋರಿಸ್ಕೊಡ್ತೀನಿ. ನಾನು ಅಷ್ಟೊಂದು ಕಲರ್ ಬಂದಿಲ್ಲ ಅಂತ ಇನ್ನೊಂದು ಚೂರು ಫುಡ್ ಕಲರನ್ನು ಹಾಕ್ಕೊಂಡು ಮತ್ತೆ ಎಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಫುಡ್ ಕಲರ್ ನೀವು ಹಾಕೊಳ್ಳೋದು ಇದ್ರೂ ಬರ್ತೈತಿ. ಯಾಕಂದರೆ ಇದು ನೋಡೋದಕ್ಕೆ ಚಂದ ಕಾಣಲಿ ಅಂತ ಮಾತ್ರ ನಾವು ಫುಡ್ ಕಲರ್ ಹಾಕ್ಕೊಳೋದು. ಇದು ಯಾವುದೇ ರೀತಿಯಾದಂಥ ಟೇಸ್ಟ್ ಬರೋದಿಲ್ಲ. ಈಗ 1 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿನಿ. 1/4 ಚಮಚದಷ್ಟು ಮೆಣಸಿನ ಪೌಡ್ರ್ ಹಾಕ್ಕೊಂಡಿನಿ. ಮತ್ತು 1 ಚಮಚದಷ್ಟು ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟ್ ಇರ್ತೈತಲ್ಲ, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡ್ರಿ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಇದ್ರೆ ಹಾಕ್ಕೊಳ್ರಿ, ಇರಲಿಲ್ಲ ಅಂದರೆ ನಿಮ್ಮ ಮನೆಯೊಳಗೆ ಯಾವ ಸಾಲ್ಟ್ ಐತಿ ಆ ಸಾಲ್ಟ್ ಹಾಕ್ಕೊಂಡ್ರು ಬರುತ್ತೆ. ಇದು ಸ್ವಲ್ಪ ಮೆಣಸಿನ ಪುಡಿ ಅದೆಲ್ಲ ಹಾಕ್ಕೊಳೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳೋದ್ರಿಂದ ಒಂಥರ ಹುಳಿ ಖಾರ ಮತ್ತು ಸ್ವೀಟ್ ಅನ್ಸುತ್ತೆ. ಸಕ್ಕರೆ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಇದು ಕರೆಕ್ಟ್ ಹದ ಹೆಂಗಪ್ಪ ಅಂದ್ರೆ ನೋಡ್ರಿ, ನಾವು ಈ ರೀತಿ ಕೈಯಾಡಿಸಿ ಈ ಚಮಚ ಇಂತ್ರ ಜಲ್ದಿ ಬೀಳಬಾರ್ದು ಅದು ಕೆಳಗಡೆ, ಅಂದ್ರೆ ಕರೆಕ್ಟಾಗಿ ಹದ ಬಂದೈತಿ ಅಂತ ಅರ್ಥ. ನೋಡ್ರಿ ಇದು ಕರೆಕ್ಟಾಗಿ ಹದ ಬಂದೈತಿ. ಇಷ್ಟು ಹದ ಬಂದರೆ ಸಾಕು. ನೋಡ್ರಿ ಇದು ಚಮಚ ಇಂತ್ರ ಸ್ವಲ್ಪ ಲೇಟಾಗಿ ಬೀಳಬೇಕು ಕೆಳಗಡೆ. ನಿಮ್ಗೆ ಗುರ್ತಾಗ್ತೈತೆ ಅದು ಕರೆಕ್ಟ್ ಹದ ಹೆಂಗೆ ಬಂದದಂತ. ಈಗ ನಾನು ಒಂದು ತಾಟಿಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊತೀನಿ. ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಚ್ಕೋಬೋದು. ನಾನೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಈಗೇನು ಮಾಡಿನಲ್ಲ ಇದು 2 ತಾಟಿಗೆ ಹಾಕ್ಕೊಂಡಿನಿ ನೋಡ್ರಿ. ನೀವು ಭಾಳ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ದಪ್ಪ ಬೇಕಾದರೂ ಮಾಡ್ಕೋಬೋದು. ಇದನ್ನು ಯಾವ ರೀತಿನಾದರೂ ಮಾಡ್ಕೋಬೋದು. ಈಗ ನಾನಿಲ್ಲಿ ಇದ್ರ ಮಿಶ್ರಣನ ಹಾಕ್ಕೊಂಡು ಇದನ್ನು ನೀಟಾಗಿ ಎಲ್ಲ ತಟ್ಟೆ ತುಂಬ ನೀವು ಮಾಡ್ಕೋಬೇಕಾಕೈತಿ. ಒಂದು ಸ್ಪೂನ್ ತೊಗೊಳ್ಬೇಕಿದ್ರೂ ಅಗಲ ಮಾಡ್ಕೋಬೋದು. ಬಟ್ ಎಲ್ಲ ಕಡೆಗೂ ಈವನ್ ಆಗಿ ಬರಬೇಕಿದು, ಆ ರೀತಿಯಾಗಿ ಮಾಡ್ಕೊಳ್ರಿ.
ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡೀನಿ. ನೀವು ಬೇಕಂದ್ರೆ ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಸ್ವಲ್ಪ ದಪ್ಪ ಮಾಡಿರಿ. ಈ ರೀತಿಯಾಗಿ ಕೆಳಗಡೆ ಎಲ್ಲ ಹಿಂಗೆ ಮಾಡಿದ್ರೆ ಅದು ಸರಿಯಾಗಿ ಕೂಡ್ಕೊತೈತಿ. ಈಗ ಇದನ್ನು ನಾನು ಒಂದು ದಿವಸ ಮಾತ್ರ ಬಿಸಿಲೊಳಗೆ ಇಟ್ಕೊಂಬಂದಿನಿ. ಫುಲ್ ಒಣಗಿಬಿಟ್ಟೈತೆ ನೋಡಿರಿ. ಬಿಸಿಲು ಭಾಳ ಜೋರಿತ್ತು. ಒಂದು ದಿನಕ್ಕೆ ಒಣಗಿಬಿಡ್ತೈತೆ ರೀ ಇದು. ಈಗ ಕೆಳಗಡೆ ನಾವು ಎಣ್ಣೆ ಹಚ್ಕೊಂಡಿರ್ತೀವಲ್ಲ ರೀ, ಜಲ್ದಿನ ಬಿಟ್ಬಿಡ್ತೈತಿ ಇದು. ಏನು ಜಾಸ್ತಿ ಟೈಮ್ ಕೂಡ ತೊಗೊಳೋದಿಲ್ಲ. ಒಂದು ಚಾಕು ಸಾಗಿದ್ರೆ ತುದಿನೆಲ್ಲ ಎಪ್ಕೊಂಬಿಡ್ರಿ. ಸ್ವಲ್ಪ ಈ ರೀತಿಯಾಗಿ ತುದಿ ಮಾತ್ರ ಎಪ್ಕೊಂಡ್ರಿ ಅಂದ್ರೆ ಸರಳವಾಗಿ ಬರ್ತೈತಿ. ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡಿರಿ. ಈ ರೀತಿ ಎಲ್ಲ ಕಡೆ ತುದಿ ಮಾತ್ರ ಈ ರೀತಿ ಮಾಡಿಕೊಡ್ರಿ ನೋಡಿರಿ. ಈ ರೀತಿ ಮಾಡಿಕೊಂಡು ನೀವು ಒಂದು ಸರಗ ನೋಡಿರಿ, ಈ ರೀತಿ ಸ್ವಲ್ಪ ಅಂಟ್ಕೊಂಡಿರ್ತೈತಿ. ಅದರ ಏನು ಹರಿಯೋದೂ ಇಲ್ಲ, ಏನೂ ಆಗೋದಿಲ್ಲ ನೋಡಿರಿ. ಎಷ್ಟು ಆರಾಮ್ಸೆ ಬರ್ತೈತಿ. ಎಷ್ಟು ನೋಡೋದಕ್ಕಂತೂ ಎಷ್ಟು ಚೆಂದಾಗಿರ್ತೈತಿ. ನೀವು ಇದು ಮಕ್ಕಳಿಗೆ ಕೊಟ್ರಂತೂ ಭಾಳನೇ ಇಷ್ಟಪಟ್ಟು ತಿಂತಾರೆ. ಯಾಕಂದ್ರೆ ಹುಳಿ ಖಾರ ಮತ್ತು ಸ್ವೀಟ್ ಆಗಿರ್ತೈತಿಲ್ಲ, ಭಾಳ ರುಚಿ ಇರ್ತೈತಿ. ಇದು ಒಂಥರ ಕಟ್ಟ ಮಿಟ್ಟ ಮ್ಯಾಂಗೋ ಪಾಪಡ್ ಅಂತಲೇ ಹೇಳ್ಬೋದು. ನೀವು ಇದನ್ನು ಈ ರೀತಿಯಾಗಿ ಕಟ್ ಮಾಡಿಕೊಡ್ರಿ. ನೀವು ಇದನ್ನು ಸ್ಕ್ವೇರ್ ಮಾಡಿಕೊಂಡು ಪಾಪಡ್ ಅಂತೇಳಿ ಇಷ್ಟಿಷ್ಟು ಚೌಕ್ ಆಕಾರದೊಳಗೂ ಮಾಡ್ಕೊತಾರೆ. ಇಲ್ಲ ನೀವು ಇದನ್ನು ಸುತ್ಕೊಂಡು ಬೇಕಾದ್ರೂ ಇಟ್ಕೊಬೋದು, ಹೆಂಗೆ ಬೇಕಾದರೂ ಮಾಡ್ಕೊಬೋದು. ನಾನು ಈ ರೀತಿ ಕಟ್ ಮಾಡಿಕೊಂಡು ಸುಳ್ಳಿ ಸುತ್ಕೊಂಡು ಇಟ್ಕೊಂಡೀನಿ. ಈ ರೀತಿಯಾಗಿ ಸುಳ್ಳಿ ಸುತ್ಕೊಂಡು ಇಟ್ಕೊಂಡೀನಿ. ನೀವು ಸ್ಕ್ವೇರ್ ಆಗಿ ಸಣ್ಣ ಪೀಸ್ಗಳನ್ನಾಗಿ ಮಾಡಬೇಕಾದ್ರೂ ಕಟ್ ಮಾಡಿ ಇಟ್ಕೊಬೋದು ನೋಡಿರಿ. ಈ ಥರ ನಾನೆಲ್ಲನೂ ಸುಳ್ಳಿ ಸುತ್ತಿ ಇಟ್ಕೊಂಡ್ನಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತೆ ರೀ. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿರಿ. ನೋಡಿದ್ರಲ್ಲ, ನಮ್ದು ಆಮ್ ಪಾಪಡ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡೇನು. ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಮತ್ತು ನಮ್ಮದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತಪ್ಪ ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.